ಏನೋ ಉಮಾಪತಿ, ಏನೋ ನಿಂದು ಕಿತಾಪತಿ ಕಾಫಿಯಲ್ಲಿ ನೊಣ ಹಾಕಿ ಕೊಟ್ಟಿದ್ಯಾ? ಆನೆ ಬಿದ್ದಿಲ್ವಲ್ಲ? ಅಯ್ಯೋ ಎತ್ತಾಕ್ಬಿಟ್ಟು ಕುಡಿದ ಕೊಡೋ 20 ಪೈಸೆಗೆ ಎಷ್ಟೋ ಗಲಾಟೆ ನಿಂದ್ರೆ. ಏನಪ್ಪಾ 20 ಪೈಸನ? ಯಾಕಂಗ್ ನೋಲಿತ್ಯಾ? ಮೊನ್ನೆ ತಾನೆ 15 ಪೈಸೆ ಆಯ್ತಲ್ಲ ಉಮಾಪತಿ. ಮೊನ್ನೆ ತಾನೆ ನೀನ್ ಚಡ್ಡಿ ಹಾಕೊಂಡ್ ಗೊಂಡೆ ಸುಸ್ಕೊಂಡ್ ತಿರುಗ್ತಾ ಇದ್ದಲ್ಲ, ಇವಾಗ್ಲೂ ಹಂಗೆ ಇದ್ಯಾ? ಕಾಲ ಬದಲಾಯಿಸಂಗೆ ಎಲ್ಲ ಬದಲಾಗ್ತಾ ಇರುತ್ತೆ ಕಣಲಿ. ನೋಡಪ್ಪ, ಅಕ್ಕಿಗೆ, ಸಕ್ಕರೆಗೆ, ರಾಗಿಗೆ, ಗೋಧಿಗೆ, ಸೀಮೆ ಎಣ್ಣೆಗೆ ಎಲ್ಲಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇದೆ. ದುಡ್ಡು ಕೊಟ್ಟರು ಸಿಕ್ಕೋದು ಕಷ್ಟವಾಗ್ಬಿಟ್ಟಿದೆ ನೋಡು. ಹಿಂಗೆ ಬೆಲೆ ಜಾಸ್ತಿ ಆಗ್ತಾನೆ ಇದ್ರೆ ಇದೇ ಕಾಪಿಗೆ ಮುಂದಿನ ವರ್ಷ 1 ರೂಪಾಯಿ ಕೊಡ್ಬೇಕಾಗುತ್ತೆ, ಜ್ಞಾಪಕ ಇಟ್ಕೊ. ಅದಕ್ಕೆ ಹೇಳಿದ್ದು ಈ ಟೀ ಹೋಟ್ಲು ಮುಚ್ಬಿಟ್ಟು ಸಾರ ಅಂಗಡಿ ತೆಗಿ ಅಂತ. ನನ್ ಮಾತು ಕೇಳಿದ್ಯಾ? ನಿನ್ ಮಾತು ಕೇಳಲ್ಲ. ನಿಮ್ ಮೊದ್ಲು ಇಲ್ಲಿಂದ ಹೊರಡು. ನೋಡು, ಒಂದ್ 5 ರೂಪಾಯಿ ಕೊಡೋಮ್ಮ. 5 ಇಲ್ಲ 6 ಇಲ್ಲ. ಗಿರಾಕಿ ಟೈಮ್ನಲ್ಲಿ ಸುಮ್ನೆ ಗಲಾಟೆ ಮಾಡ್ಬೇಡ ಕಿಟ್ಟಿ. ಹೋಗೋ ನೀನು. ಒಂದು 4 ಕೊಡ. 4ಗೆ ಕಿತ್ತಾಕ್ಬಿಡ್ತೀನಿ. 3 ರೂಪಾಯಿ ಕೊಡ. 3 ಕುಯ್ದು ಬಿಡ್ತೀನಿ. 2 ರೂಪಾಯಿ. ನಿಮ್ ಮೊದ್ಲು ಇಲ್ಲಿಂದ ಹೊರಡು. ಮನೇಲಿ ತೊಂದರೆ ಆಗಿದೆ, ಏನೂ ಇಲ್ಲ. ಅಲ್ಲಿ 1 ಕೊಡ. ಸ್ವಲ್ಪ ದೂರ ನಿಂತ್ಕೊಳಪ್ಪ, ವಾಸನೆ. ಕಿಟ್ಟಿ, ನಿಜವಾಗೂ ಮನೆಗೇನು? ನಿಮ್ಮ ಅಪ್ಪನಿಗೂ ಕಣಮ್ಮ. ಏನ್ ಕರ್ಮಾನ ನಿಂದು? ಸಂಪಾದನೆ ಮಾಡಿದೆಲ್ಲ ಕುಡಿದು ಬಿಡೋದು, ಮನೆಗೆ ಅಂತ ಇಲ್ಲಿ ದುಡ್ಡು ಕೇಳೋದು ಬರೋದು. ಅಯ್ಯೋ ಬಂಗಾರ ಬಂಗಾರ ಬಂಗಾರ. ಬರ್ತೀನಿ ಕಣಪ್ಪ. ಅಲ್ಲ ನನ್ ಮಗನ ಯಾವನವನು ನನ್ನ ಮಗ ಅಂತ ತಗೊಳ್ತಾ ಇರೋನು. ಸುಬ್ಬಿ ಬಂದ ನೋಡು ಮನೆ ಹಾರ. ನಿಮ್ ಮಾವ. ಮಾವಯ್ಯ ಬನ್ನಿ ಬನ್ನಿ. ಏನ್ ಬಂದ್ರಿ ಮಾವಯ್ಯ? ಇವತ್ತು ತಾರೀಖ್ ಎಷ್ಟು? ಕ್ಯಾಲೆಂಡರ್ ಮಡಗಿಲ್ಲ ಅಂತ ಹೇಳು. ಮಡಿಗೇರಿ ಬಿಲ್ಡಿಂಗ್ ಬಾಡಿಗೆನ? ಸತ್ಯ ಕುಯ್ಯೋ ಮನೆ ಆದ್ರೂ ಎಷ್ಟೋ ವಾಸಿ. ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಇವನ್ ಸಮಾಧಿ. ನೋಡು ಸುಬ್ಲಕ್ಷ್ಮು, ನಾನು ಅವ್ರ ಅಪ್ಪನ ಜ್ಞಾನ ಇಟ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡು ಅಂತನು. ತಗೊಳ್ಳಿ ಮಾವಯ್ಯ ಕಾಫಿ. ನನ್ ಬೇಡ. ಪರವಾಗಿಲ್ಲ ಕುಡೀರಿ ಮಾವಯ್ಯ. ಬೇಡ ಅಂತೀನಿ. ಕುಡೀರಿ ಮಾವಯ್ಯ, ಸ್ಪೆಷಲ್ ಕಾಫಿ. ಪುಕ್ಷಟೆ ಕಾಫಿ ಇಸ್ಕೊಳ್ತಾ ಇರೋದ್ ನೋಡು. ಅಯ್ಯೋ ಇರ್ಲಿ, ಕುಡೀರಿ ಮಾವಯ್ಯ, ಕುಡೀರಿ. ಕುಡಿತಾ ನೋಡು, ಇದು ಒಂದ್ ಜನ್ಮಾನ. ಅಯ್ಯೋ ನಿಮ್ ಮಗನ್ ಕೂಡ ಗೊತ್ತಿರ್ತಾನೆ. ಕಾಫಿ ಕುಡೀರಿ ಮಾವಯ್ಯ ಅಂದ್ರೆ ಏನ್ ನಿಮ್ದು ಅವತರ? ಅಲ್ಲ ಮಾವಯ್ಯ, ನಿಮ್ ಮಗನ ಹತ್ರನೇ ಇಷ್ಟು ಒಳಗಾಗಿ ಬಾಡಿಗೆ ವಸೂಲ್ ಮಾಡ್ತಿರಲ್ಲ, ಇದ್ ನ್ಯಾಯವೇ? ಮತ್ತೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದೀನಿ. ಯಾಕಮ್ಮ ಈ ಕಾಫಿ ಟೀ ಕಾಯ್ಕೊಂಡು ಬಿದ್ದಿರೋ ಗತಿ ಬರ್ತಿತ್ತು? ಬಿಲ್ಲಿ ಆ ಭದ್ರ ಸಾವಾಸ ಬರ್ಲಿ ನಮ್ ಸಾವುಕಾರ ಹತ್ರ, ನಾನ್ ಹೇಳಿ ಕೆಲಸ ಕೊಡಿಸ್ತೀನಿ. ನೀನ್ ಅಂಗಡಿ. ನಾನ್ ಶತ್ರು ಭದ್ರನ್ ಸಹವಾಸ ಬಿಡೋದಿಲ್ಲ. ಊರೆಲ್ಲ ಅವನ್ನ ಕಂಡ್ರೆ ಕೈ ಎತ್ತು ಮುಗಿತಿದ್ರೆ ನೀನು ನಿಮ್ ಸಾವುಕಾರ ಅದನ್ನ ಕಂಡು ಹೊಟ್ಟಲ್ಕೊಂಡು ಸಾಯ್ತಾ ಇದ್ದೀರಾ. ನಿನ್ ಮಗನಾಗಿ ಹುಟ್ಟಿದ್ದು ನನ್ನ ಕರ್ಮ. ಏನೇ ನೋಡ್ತಾ ಇದ್ಯಾ? 5 ರೂಪಾಯಿ ಹರ್ಕೊಂಡು ನೋಟ್ನ ಅವ್ನ ಮುಖದ ಮೇಲೆ ಬಿಸಾಕೆ. ಬಿಸಾಕೆ ಅಂತಂದ್ರೆ ಯಾಕೆ ಇದು? ಹೋದ್ ತಿಂಗಳು 10, ಈ ತಿಂಗಳು 11, ಒಟ್ಟು 21 ಸ್ಪೆಷಲ್ ಕಾಫಿ. ನೀನು ಕುಡಿದು ಕಾಫಿ ರೋಟ ಅಂತ ತೊಳೆಯೋದಕ್ಕೆ ಉಪಯೋಗಿಸಿರೋ 1 kg ಹುಣಸೆ ಹಣ್ಣಿನ ಬೆಲೆ ಇದೈದು, ಅದೈದು 10 ರೂಪಾಯಿ ಆಯ್ತು. ತಗೊಂಡು ಹೋಗ್ತೀಯೋ ಇಲ್ಲ ಇದಕ್ಕೂ ಕತ್ರಿ? ನೋಡ್ದೆ ನಮ್ಮ ಸೊಕ್ಕನ್ನ. ತಗೊಂಡು ಹೋಗ್ತಾನೆ. ಕೀಚೆ ತನ್ನ ಮಕ್ಕದ ಮೇಲೆ ಚೆಲ್ಲ ಕೇಳೆ. ಹೋಗ್ರಿ ಸುಮ್ಮನೆ. ನಿಮ್ ಇದು ಕಡೆ ಸಾರಿ ನಾನು ಹೇಳ್ತಾ ಇರೋದು. ನೀನ ಬದ್ದನ್ ಕುಮ್ಮತ್ತಿಂದ ಇಷ್ಟೊಂದು ಬಾಲ ಬಿಚ್ಕೊಂಡಿದ್ಯಾ ಕಣು. ನನಗೂ ಸೈಚಿ ಸಾಕಾಗೋಗಿದೆ. ನೋಡ್ಕೋತೀನಿ ಕಣು, ನೋಡ್ಕೋತೀನಿ ನಿನ್ನೂ ಅವನ್ನು ನಾನು. ಪಾರ್ವತಮ್ಮ, ಓ ಪಾರ್ವತಮ್ಮ, ಏನಮ್ಮ ಏನ್ ಬದ್ದನ್ಗೋಸ್ಕರ ಕಾಯ್ತಾ ಇದೀಯಾ? ಅಯ್ಯೋ ಅವನೆಲ್ಲಮ್ಮ ಬರ್ತಾನೆ. ಯಾರ ಜೊತೆ ಜಗಳಕ್ಕೆ ನಿಂತಿದ್ದಾನೋ, ಯಾರ ಬೂಡಗೆ ಬಿಸಿನೀರು ಕಾಯಿಸ್ತಾ ಇದ್ದಾನೋ, ಒಟ್ಟಿನಲ್ಲಿ ಧರ್ಮಾತ್ಮರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುದ ನಿನಗೆ ಶತ್ರುವಾಗಿ. ಶತ್ರು ಆದವನು ಹೊಟ್ಟೆಯಲ್ಲಿ ಹುಟ್ಟು ಬರ್ಲು, ಬೆನ್ನಲ್ಲಿ ಬಿದ್ದು ಬರ್ಲು, ಮಿತ್ರಲಾಗಿ ಬರ್ಲು ಅಂತ ಕೇಳ್ತಾನಂತೆ. ಈ ಮುಂದೆದು ನನ್ನ ಹೊಟ್ಟೆಲ್ಲೇ ಹುಟ್ಟಿ ನನಗೆ ಶತ್ರು ಆಗೋದು. ಏನ್ ಮಾಡ್ಲಿ, ಎಲ್ಲ ನನ್ನ ಹಣೆ ಬರ. ನೀವು ಹೋಗಿ. ಬರೀ ಚಿಲ್ಲರೆ ದುಡ್ಡೇ ಕೊಟ್ಟ ಮೇಸ್ತ್ರಿ. ಬಟ್ಟೆಲ್ ಗಂಟು ಹಾಕೊಳ್ಳಿ, ನಡ್ರಿ ನಿಮ್ ಮನೇಲಿ ಬಿಟ್ಟು ಹೋಗ್ತೀನಿ ನಿಮ್ಮನ್ನ. ಎಂತ ಒಳ್ಳೆ ಮನಸ್ಸಪ್ಪ ನಿಂದು.
ಬದ್ರು ಈ ಪಾಪಿ ದೆಸೆಯಿಂದ ನಿಮ್ಮ ಅಣ್ಣನ ಮದುವೆ ನೋಡೋಕಾಗದೆ ಆಗೋಯ್ತಲ್ಲಪ್ಪ. ಸರಿ ಸರಿ, ಮದುವೆ ನೋಡಿ ಏನಾಗ್ಬೇಕಾಗಿತ್ತು ನನಗೆ, ಅದ್ರ ಪಾಡಗ ನಡೆಯುತ್ತೆ. ಒಟ್ಟಲ್ಲಿ ಊಟದೊತ್ತಿಗೆ ನಾನಲ್ಲಿ ಇರ್ಬೇಕು. ಆ ಸಮಯಕ್ಕೆ ಸರಿಯಾಗಿದ್ದು ಬಿಡ್ತೀನಿ. ನಮ್ಮಮ್ಮ ಹಾಕ್ತಾಳೆ, ನಡೀರಿ. ಸಾಯೋನೆ, ನೀನ್ ನೆಗದ್ ಬಿದ್ದು ಸಾಯೋನೆ. ನಿನ್ಗೋಸ್ಕರ ಕಾದು ಕಾದು ನನ್ ಕಾಲೆಲ್ಲ ಸೋತಾಯ್ತು. ಎಲ್ಲಿಗೆ ಹಾಳಾಗೋಗಿದ್ದೆ? ಚೆನ್ನಾಗಿತ್ತು ಏಟು, ಮೈಕೈ ನೋವೆಲ್ಲ ಕಮ್ಮಿ ಆಗೋಯ್ತು. ನಾಚಿ ಕೆಟ್ಟವನೆ ಇರೋನೊಬ್ಬ ಅಣ್ಣ. ಇವತ್ತು ಅವನಿಗೆ ಮದುವೆ ಅಂತ ಗೊತ್ತಿಲ್ಲ ನಿಂಗೆ? ಗೊತ್ತು. ಮತ್ ಯಾಕೋ ಬರ್ಲಿಲ್ಲ? ಹೇಳ್ತೀನಿ ಕೇಳು. ಬೊಗಳು ಮತ್ತೆ ಬೊಗಳು ಅಂತ ಹೇಳ್ದಲ್ಲಮ್ಮ, ಸ್ವಲ್ಪ ಸಮಾಧಾನವಾಗಿ ಕೇಳು, ಹೇಳ್ತೀನಿ. ಇವತ್ ನಮ್ಮ ಅಣ್ಣನ ಮದುವೆ, ನಾನು ಕೆಲ್ಸಕ್ಕೆ ಬರೋಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಹೋದೆ. ಚೆನ್ನಜ್ಜ ಇದನ್ನಲ್ಲ, ಚೆನ್ನಜ್ಜ ಅವನಿಗೆ ವಿಪರೀತ ಚಳಿ ಜ್ವರ ಬಂದ್ಬಿಟ್ಟಿದೆ. ಪಾಪ ಕೊಡ್ಲಿನೇ ಎತ್ತಕ್ ಆಗ್ಲಿಲ್ಲ ಅವನ ಕೈನಲ್ಲಿ. ಸರಿ, ಅದಕ್ಕೆ ಅವನಿಗೆ ಬದಲು ನಾನು ಕೆಲಸ ಮಾಡಿ ಅವನು ಕೂಲಿ ಕೊಡಿಸ್ಬಿಟ್ಟು ಬರೋದಕ್ಕೆ ಇಷ್ಟೊತ್ತಾಯ್ತಪ್ಪ. ಹೌದಾ? ಅಯ್ಯೋ ಪಾಪ, ದೊಡ್ಡ ಪರೋಪಕಾರ ಮಾಡಿದೆ ನೋಡು. ನಡಿಯೋ. ಅಯ್ಯೋ ಪಾಪ ಅಂದಿಲ್ಲ, ನೀನೆಲ್ಲೋ ಹೊಗಳ್ತೀಯ ಅಂದ್ಕೊಂಡಿದ್ದೆ. ಮೊದಲ್ ಕಾಲ್ ತೊಳಿ, ನಡಿಯೋ. ಬಗಳು ಅಂತೀಯ? ಕಂಡಿದ್ದೀನಿ, ನಡಿ ನಡಿ. ತೊಳ್ಕೊ ಕೈ. ತೊಳ್ಕೊಂಡೆ. ಕಾಲ್ ತೊಳ್ಕೊ. ಲೇ, ಹಿಂದೆ ನೋಡೋ. ಏನಿಲ್ವಲ್ಲ ಹಿಂದೆ? ಅಯ್ಯೋ, ಹಿಂಬಡಿ ನೋಡ್ಕೊಳ್ಳೋ. ಓಹೋ, ಹಿಂಬಡಿ ನೋಡ್ಕೊಂತ ಹೇಳ್ದ? ಹಾಗನ್ನು ಮತ್ತೆ ಕಾಣಲ್ವಲ್ಲ? ಇನ್ನು 4 ಸಲ ಸುತ್ತು ಕಾಣುತ್ತೆ. ಗಡಿಯ ಒಳ್ಳೆ ಗಣೆ ಮರ ಬೆಳೆದಾಗ ಬೆಳೆದಿದ್ಯಾ, ಸರಿಯಾಗಿ ಕಾಲ್ ತೊಳ್ಕೊಳಕ್ಕೂ ಬರಲ್ಲ. ತಿರ್ಗಾ ನೀನೇ ತಾನೆ ಗಣೆ ಮರ ಬೆಳೆಸಿದ್ಯಾ? ನನ್ನ ಮಾತಿಗೆ ಮಾತು ಕೊಡಕ್ ಬರುತ್ತೆ ನಿಂಗೆ. ಅದನ್ನು ನೀನೇ ತಾನೆ ಕಲ್ಸ್ಕೊಟ್ಟಿದ್ದು, ನಾನೇನ್ ಮಾಡ್ಲಿ? ಹತ್ತಿಲ್ಲ. ಸಾವಿರ ಸಲ ಹೇಳಿದ್ದೀನಿ, ಹಿಂಬಡಿ ತೊಳಿದೆ ಮನೆ ಒಳಗೆ ಕಾಲ್ ಇಡಬೇಡ ಅಂತ. ಕೇಳಿದ್ಯಾ? ಅದ್ ಯಾವಾಗ ನಿಂಗೆ ದೇವ್ರ ಬುದ್ಧಿ ಕೊಡ್ತಾನೋ ಅದೇನೋ. ಅದೇ ಹೇಳ್ತಾರಲ್ಲ ದೊಡ್ಡವರು, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲೆ ಉರಿತು ಅಂತ ಆವಾಗ ಬರ್ಬಹುದು ಅಂತ. ಬಾಯಿ ಮುಚ್ಕೊಂಡು ನಡಿಯ. ಮೆತ್ತಿ ಕಿವಿ 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 ನನ್ನ ಕಿವಿಗೇನ್ ತೊಂದ್ರೆ ಆಗಲ್ಲ, ಹತ್ ಕಡ್ಕು ನಿನ್ ಕೈಗೆ ಬಂದ್ಬಿಟ್ಟಾತು ಅಂತ. ಕಂಡಿದ್ದೀನಿ, ನಡಿಯ. ವಿಶ್ವ ಅವನ್ ಯಾಕಮ್ಮ ಎಬ್ಬರಿಸ್ತಾ ಇದೀಯಾ? ಪಾಪ ಮಲ್ಕೊಂಡಿದ್ದಾನೇನೋ. ಓಹೋ, ಅವನಷ್ಟು ಬೈಬೇಕೇನೋ ನನ್ನನ್ನ. ಬಾಯಿ. ವಿಶ್ವ ನಡಿಯ ಒಳಕ್ಕೆ. ಯಾಕೆ? ನಡಿಯ. ಮಹಾಲಕ್ಷ್ಮಿ, ಇವನೇಮ್ಮ, ಈ ದಾಂಡಿಗನೇ ನನ್ನ 2ನೇ ಮಗ. ಹೆಸರು ವೀರಭದ್ರ ಅಂತ. ಪ್ರೀತಿಗೆ ನಾವೆಲ್ಲ ಭದ್ರ ಅಂತ ಕರಿತೀವಿ. ವಿಶ್ವನ್ ಬೆಳೆಸದ ಹಾಗೆ ಇವನ್ನು ಬೆಳೆಸ್ತೆ. ಒಂದೇ ತಾಯಿ ಹಾಲು ಕುಡಿದು ಒಂದೇ ತಾಯಿ ಆರೈಕೆಯಲ್ಲಿದ್ರು ವಿಶ್ವ 10 ಜನರ ಕೈಲ ಉಳಿಸ್ಕೊಳ್ಳೋ ಸಭ್ಯನಾದ. ಇವರಿದಾನಲ್ಲ, ಇವನು ಗೂಳಿ ಹಾಕೊಪ್ಪಿ ಪೋಲಿ ದನದ ಹಾಗೆ ಅಲಿತ ಊರಿನ ಜಗಳ ರಾಧಾಂತಕ್ಕೆಲ್ಲ ಮೂಲ ಪುರುಷನಾಗ್ಬಿಟ್ಟ. ರಾಮ 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 ರಾಮ, ಇದನ್ನ ಹೇಳೋದಕ್ಕೆ ನನ್ನ ಕಿವಿ ಹಿಡಿದು ಹೇಳ್ಕೊಂಡ್ ಬಂದೆ ಇಲ್ಲಿಗೆ. ಅಮ್ಮ ಹೇಳೋದು ಸ್ವಲ್ಪ ನಿಧಾನವಾಗಿ ಕೇಳು. ಆಯ್ತಪ್ಪ. ನೋಡಿದ್ಯಾ, ಕೇಳಿದ್ಯಾ ಇವನ್ ಮಾತ್ನ? ಶ್ರೀಕೃಷ್ಣನ ತುಂಟಾಟ ನೋಡಿ ಅವರಮ್ಮ ಯಶೋದೆ ಕೂಡ ಹೀಗೆ ಪೇಚಾಡ್ತಾ ಇದ್ಲಂತೆ. ಸಾವಿರಕ್ಕೊಂದು ಮಾತು, ಮುತ್ತಿನಂಥ ಮಾತು. ಮೆತ್ತಗ್ ಮಾತಾಡೋ. ಅಪ್ಪಕ್ತವ್ರು ಎದ್ದು ಬಿಟ್ಟಾರು. ಮೋರೆ ಮೇಲೆ ಮೀಸೆ ಬಂದಿದೆ, ಇನ್ನೂ ನೀನು ಹುಡುಗಾಟ ಬಿಟ್ಟಿಲ್ಲ. ಓ ಸಾಕಪ್ಪ ಸಾಕು. ನನ್ ಬಾಳಿನ ಉದ್ದಕ್ಕೂ ನಾನ್ ಪಟ್ಟಿರೋ ಕಷ್ಟ ನನ್ ಶತ್ರುಗಳಿಗೂ ಬೇಡ. ಯಾವತ್ ನನ್ ಗಂಡನ್ ತಗೊಂಡೋಗಿ ಮಣ್ಣಲ್ಲಿ ಮಲಗಿಸ್ಬಿಟ್ಟು ಬಂದು ಆವತ್ತಿಂದ ಇವತ್ತಿನವರೆಗೂ ಈ ಮಕ್ಕಳು ಬೆಳೆಸಿ ದೊಡ್ಡವ್ರು ಮಾಡೋ ತನಕ
ನಾನ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲಮ್ಮ. ಇವನಿದಾನಲ್ಲ, ಇವನು ಒಂದ್ ದಿವ್ಸಕ್ಕೆ 10 ಜಗಳ ತರ್ತಾನೆ ಮನೆಗೆ. ಅದೇನ್ ಕ್ಯಾಣನೋ, ಅದೇನ್ ರೋಷ ಬರ್ತೀಯೋ ಇವಂಗೆ. ಅಪ್ಪ ಮಹಾರಾಯ, ಇನ್ ಮುಂದೆ ನಿನ್ ಜೊತೆಲಿ ಹೇಳ್ಬೇಕು ನನ್ನಿಂದ ಸಾಧ್ಯವಿಲ್ಲ. ಮಹಾಲಕ್ಷ್ಮಿ, ಈ ಕಂದನ್ನ ನಿನ್ ಮೈಗೆ ಹಾಕ್ತಿದ್ದೀನಮ್ಮ. ಇನ್ ಮುಂದೆ ಇವನ್ ನಿನ್ ಮೈದ ಅಲ್ಲಮ್ಮ, ಮಗ. ತಗೊಮ್ಮ, ನಿನ್ ಕೈಯಿಂದ ಈ ಹಾಲನ್ನ ಭದ್ರನ ಕುಡಿಸು. ಇದು ಸಾಧಾರಣವಾದ ಹಾಲಲ್ಲಮ್ಮ, ಇದವನ್ ಪಾಲಿಗೆ ತಾಯಿ ಹಾಲು. ಅತ್ತೆ, ಅನಾಥಳಾಗಿದ್ದ ನನ್ನ ನಿಮ್ಮ ಸೊಸೆಯಾಗಿ ಮಾಡ್ಕೊಂಡ್ರಿ, ತಾಯಿ ಸ್ಥಾನ ನನಗ್ ಕೊಟ್ರಿ. ಎಲ್ಲ ಹೆಣ್ಮಕ್ಳಿಗೂ ಈ ಭಾಗ್ಯ ಬರೋದಿಲ್ಲ ಅತ್ತೆ. ಈ ಹಾಲಿನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನನ್ನ ಜೀವ ಇರೋವರೆಗೂ ಈ ಭದ್ರನ್ನ ನನ್ನ ಸ್ವಂತ ಮಗನ ಹಾಗೆ ಕಾಪಾಡ್ತೀನಿ. ಇವನ ಯೋಚನೆ ನನಗ್ ಬಿಟ್ಬಿಡಿ ಅತ್ತೆ. ಭದ್ರ ಅತ್ತಿಗೆ, ಅಮ್ಮ, ಅತ್ತಿಗೆಮ್ಮ, ಬಾ. ಮಣ್ಣಂದ್ರೆ ಮಣ್ಣು, ಬಂಗಾರದಂತ ಮಣ್ಣು ಕಣಪ್ಪ. ಕಾಯಿಗಳು ಗಾತ್ರ ನೋಡಿದ್ರೆ ಗೊತ್ತಾಗಲ್ವೇನೋ. ಇದೊಂದೇ ಕಂಡ್ರೋ ಪಿತ್ರಾರ್ಜಿತವಾದ ಆಸ್ತಿ ನಮಗಿದ್ದಿದ್ದು. ನಮ್ಮ ಅಪ್ಪನ ತಲೆ ಮೇಲೆ ಅದ್ವಾ ತದ್ವಾ ಸಾಲ ಹೊರಸಿ ಸಾಹುಕಾರ ಸಿದ್ದಪ್ಪ ದಕ್ಸ್ಕೊಂಡ್ಬಿಟ್ಟ ನೋಡು. ದಕ್ಕಿಸ್ಕೊಂಡ್ಬಿಟ್ಟ. ನಾವೇ ನಿಮ್ಮ ಆಸ್ತಿನ ಪುಕ್ಸಟ್ಟೆ ಹೊಡಿಲಿಲ್ಲ. ಜಂಜನ ಅಂತ ಹೇಳ್ತಿಲ್ವಪ್ಪ ರೂಪಾಯಿನ. ಎಣಿಸ್ಬಿಟ್ಟೆ 3.25 ರೂಪಾಯಿ. ನಮ್ಮ ಅಣ್ಣ ನೀ ಭೂಮಿಗೆ ತನ್ನ ರಕ್ತ ಬಸ್ತು ಅದಕ್ಕೆ 10ರಷ್ಟು ಸಂಪಾದನೆ ಮಾಡಿ ನಿಮ್ಮ ಅಪ್ಪನ ತಲೆ ಮೇಲೆ ಸುರಿದಿದ್ದಾನೆ ಅಮ್ಮಯ್ಯ, ಗೊತ್ತಾ? ಅದಕ್ಕೆ ತೋಟ ನಿಂದು ತಿಳ್ಕೊಂಡ್ಬಿಟ್ಯಾ? ಊರ್ ನೀರು ದೊಣೆ ನಾಯಕನ ಅಪ್ಪಣೆ ಅಂತ ಹಾಗೆ ನನ್ ತೋಟಕ್ಕೆ ನಾನ್ ಕಾಲಿ ಕೊದಕ್ಕೆ ಯಾವಂತ ಅಪ್ಪಣೆ ಕೇಳ್ಬೇಕಂತ ಅಪ್ಪಣೆನಾ ಏನ್ರು? ತೋಟಕ್ಕೆ ನುಗ್ಗಿರೋದು ಅಲ್ದಲ್ಲ ಕೊಬ್ಬಿನ ಮಾತಾಡ್ತೀಯನೋ? ಕೊಬ್ಬು ಜಾಸ್ತಿ ಆಗಿರೋದ್ ನಿನಗೆ. ಲೋ ಲೋ, ನೀನಂತ ಗಂಡಸಾಗಿದ್ರೆ ಗಿಡಕ್ಕೆ ಹಾಕೋ ನೋಡೋಣ. ನನ್ ಗಂಟತನಕ್ಕೆ ಸವಾಲು. ಗಂಡಸಾಗಿದ್ರೆ ಗಿಡಕ್ಕೆ ಕೈ ಹಾಕಬೇಕಾ? ನೋಡ್ತೀಯ? ಹಾಕದೆ. ಹಾಕಿದ್ರೇನಾಯ್ತು? ಕಾಯಿ ಕೀಳು ನೋಡೋಣ. ಕಿತ್ತೆ. ಕಿತ್ತೆ ಬಿಟ್ಯಾ? ಕಿತ್ತೇನಾಯ್ತು? ತಿನ್ನು ನೋಡೋಣ. ಹಾಗನ್ನು ಮತ್ತೆ ಹಣ್ಣು ತಿನ್ಸೋದಕ್ ಬಂದಿತ್ತೀಯ? ಮತ್ತೆ ಅದಕ್ಕೆ ಯಾಕೆ ಇಷ್ಟೊತ್ತು ಪತ್ರ ಗುಟ್ಟದೆ? ಆಗ್ಲೇ ಹೇಳಿದ್ರೆ ಪಟ್ರ ಕುಡಿಸ್ಬಿಡ್ತಾ ಇದ್ನಲ್ಲ. ಬಂದ್ರ ಇಷ್ಟ ಧೈರ್ಯ ನಿನಗೆ? ಬೇವತ್ತಿ, ಹಳೆ ಬೇವತ್ತಿ, ಹಣ್ಣು. ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ಎಷ್ಟೇ ಕೊಬ್ಬು ನಿನಗೆ. ಹೊಡೆದ ಅಂದ್ರೆ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ನಿನ್ ಕೈ ಹೊಟ್ಟೆ ಬಾಗಲು ಮಾಡಿಸ್ತೀಯಾ? ಕರ್ಕೊಂಬ. ನಾವು ಅವನ ಹೊಟ್ಟೆನ ಬಗ್ದು ಊರ್ನ ಹಾಕ್ಬಿಡ್ತೀನಿ. ಕರ್ಕೊಂಬರ್ತಾನಂತೀವ್ರ ಅಪ್ಪನ. ನಿಮ್ಮ ಅಪ್ಪ ನಿಮ್ ತಾತನ್ ಕರ್ಕೊಂಬಾರಿ. ಭದ್ರ, ಏನೇ ಆದ್ರೂ ಹುಡುಗಿನ ಕೆಣಕಬಾರ್ದಿತ್ತು. ಮತ್ತೆ ಎಷ್ಟೋ ಕೊಬ್ಬು ಅವಳದು. ನೋಡ್ದ ಎಂತದ ಮಾತಾಡ್ತಾಳೆ. ಛತ್ರಿ ಯಜಮಾನ್ರೆ, ಹಣಕ್ಕೆ ಯಾರ ದೇವ್ರು? ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತವ್ವ, ಭೂಮಿಗೆ ಭೂಮ್ತಾಯಿ. ಪುಟ್ಟ ನೋಡದ್ಯಾ? ಎಲ್ಲಿಂದ ಎಲ್ಲಿವರೆಗೂ ನೋಡು ಹೆಂಗಸರನ್ನ ಇಟ್ಟಿದ್ದಾರೆ ನಮ್ಮ ಹಿರಿಯರು. ಅವರೆಲ್ಲ ನಿಮ್ಮ ಹಾಗೆ ಬಹಳ ರಸಿಕರು ಅಂತ ಕಾಣುತ್ತೆ. ರಸಿಕತೆ ಇಲ್ದೇ ಇರೋ ಬಾಳು ಅದನ್ ಬಾಳೆನಲ್ಲ ಹರ್ಕುಲ್ ಛತ್ರಿ ಇದ್ದ ಹಾಗೆ. ಪುಟ್ಟ, ನಮ್ ದುರ್ಗಿ ಮದುವೆ ಬಂದಾಗಿ ಅವಳ ಗಂಡನ ಮನೆಗೆ ಹೋಗ್ಲಿ, ನಿಮ್ಮನ್ನೆಲ್ಲ ತಕ್ಷಣ ಎತ್ತಂಗಡಿ ಮಾಡಿ ನಿಮ್ ಜಾಗಕ್ಕೆಲ್ಲ ಬರೀ ಹೆಣ್ಣಾಳಗಳನ್ನೇ ಗೊತ್ತು ಮಾಡ್ಬಿಡ್ತೀನಿ. ರುಸ್ತುಂ ಕೆಲಸ ಮಾಡಿ ನೀವ್ ಹಿಂಗ್ ಮಾಡಿದ್ 3ನೇ ದಿವಸಕ್ಕೆ ನಿಮ್ಮನ್ನ ಹೊತ್ಕೊಂಡೋಗಿ ಪುತ್ತೂರು ವೈದ್ಯರ ಹತ್ರ ಬಿಡ್ಬೇಕಾಗ್ತದೆ. ಮೂಳೆ ರಿಪೇರಿಗೆ ಸ್ವಲ್ಪ ಇರೋ. ಯಾವುದೋ ಹೆಣ್ಣು ಒಳ್ಳೆ ಬಿರುಗಾಳಿ ನುಗ್ತಾ ಇದೆ. ಗುಂಡಾಗಿದೆಯಲ್ಲ, ಒಳ್ಳೆ ಪಗರಸ್ತಾಗಿದೆ ಕಣೋ. ಪಟ್ಟ
ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ಊರಿಗೆ ದೊಡ್ತಾರೆ ನಾನು ಮತ್ತು ನೋಡಿ ಕಡೆ ಸಾಗಿ ಹೇಳ್ತಾ ಇದ್ದೀನಿ, ನಾನು ಮೊದಲು ಮಾತಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ಹೊರಟು ಬಿಟ್ಟ ಅಲ್ಲಿ. ಅಯ್ಯೋ ನನ್ನ ಯೋಗ್ಯತೆಗೆ ಏನಾಯ್ತು? ನನ್ನ ಮಗಳು ಕಣು, ನನ್ನ ಮಗಳು. ಗ್ರಾಚಾರ ಸತ್ಯ ನನ್ನ ಮಗಳಲ್ವಲ್ಲ. ಏನದು? ಏನಾಯ್ತಮ್ಮ? ಯಾಕೆ ಮಾಡ್ತಾ ಇದ್ಯಾ? ಅವನು ನಮ್ ತೋಟಕ್ಕೆ ನುಗ್ಗಿ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಯಾರಮ್ಮ ಅವನು? ಭದ್ರೇನ? ಇವತ್ತು ಹುಟ್ಟಿಲ್ಲ ಅಂದ್ಬಿಡ್ತೀನಿ. ಹೇಳ್ಬಿಟ್ಟ ಕರ್ಕೊಂಡು ಆಡಲಿಲ್ಲ. ಅವನು ಬಹಳ ಚೆನ್ನಾಗಿದೆಪ್ಪ, ಬಹಳ ಚೆನ್ನಾಗಿದೆ. ಭೂಮಿ ಗುಣಾನೇ ಅಂತ ಕಂಡ್ರು ಬಹಳ ಚೆನ್ನಾಗಿರ್ತವೆ. ಸಾವುಕಾರ ಬರ್ತಾ ಇದ್ದಾನೆ. ಎಲ್ಲಿ ಗ್ರಾಚಾರ? ಬಾ ಹೋಗೋಣ. ನಾವು ಬರ್ತೀವಪ್ಪ. ನಾವು ಬರ್ತೀವಿ. ಯಾಕೆ ಬಂದ್ರೆ ಯಾಕೆ ಹೆದರ್ಕೊಂಡು ಹೋಗ್ತಾ ಇದ್ರಿ? ಯಾರೋ ಹಣ್ಣು ತಿನ್ನೋಕ್ ಹೇಳ್ದವ್ರು ನಿನಗೆ? ನಿಮ್ಮಪ್ಪ ಕೇಳ್ತಾ ಇದ್ದಾರೆ ಯಾರು ಹಣ್ಣು ತಿನ್ನೋಕ್ ಹೇಳ್ದವ್ರು ಅಂತ ಸ್ವಲ್ಪ ಹೇಳು. ಸಾವ್ಕಾರ್ರೆ, ನಿಮ್ ಮಗಳ ಹಣ್ಣು ಕಿತ್ಕೊಂಡ್ ಮತ್ತೆ ನೋಡೋಣ, ತಿನ್ನು ಮತ್ತೆ ನೋಡೋಣ ಅಂದು. ಪಾಪ ಅವಳ ಮಾತಿಗೆ ನಾನು ಯಾಕೆ ಬೆಲೆ ಕೊಡಬಾರ್ದು ಅಂತ ಕಿತ್ಕೊಂಡೆ ತಿಂದೆ. ಎಲ್ಲ ಭಂಡ ಬಡ್ಡಿ ಮಗನೇ, ಯಾರನ್ನ ಕೇಳಿ ತೋಟಕ್ಕೆ ನುಗ್ಗದಿಯೋ? ನಮ್ ತೋಟಕ್ಕೆ ನಾನ್ ನುಗ್ಗೋದಕ್ಕೆ ಯಾವ ಬಡ್ಡಿ ಮಗನ್ ನೀನ್ ಕೇಳ್ಬೇಕು? ಬಡ್ಡಿ ಮಗ ಹಿಡಿದು ಹೊಡೆದ ಅಂದ್ರೆ ಬುರುಡೆ ಗಿರಡೆ ಎಲ್ಲ ಬಿಚ್ಚು ಹೋಗ್ಬಿಡ್ಬೇಕು. ಏನೋ ಹಾಗೆ ಹಲ್ಕಿಸಿದ್ಯಾ? ಎಷ್ಟು ಪೋಗರ ನಿನಗೆ? ಅಲ್ಲ ಮತ್ತೆ ಬಡ್ಡಿ ಮಗನೇ ಅಂತೀರಲ್ಲ, ಅದು ನಾನು ಯಾಕೆ ಇಟ್ಕೊಳ್ಳಿ? ನಿಮ್ದನ್ನ ನಿಮಗೇ ವಾಪಸ್ ಕಳಿಸಿದ್ದೀನಿ, ಇಟ್ಕೊಳ್ಳಿ ಇಟ್ಕೊಳ್ಳಿ. ನಿಮ್ದಪ್ಪ ತ್ವಾಟ? ಇಲ್ಲ, ನಿಮ್ಮ ಅಪ್ಪಂದು. ಅದು ಸರಿ, ಅದು ಸರಿ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ್ದ ನಗದು ಗೊತ್ತಾ? ನಾವು ಅದ್ 10ರಷ್ಟು ಗೇದು ಸಾಲ ತೀರಿಸಿದ್ದೀವಿ ಗೊತ್ತಾ? ತೀರಿಸ್ಬಿಟ್ಟಿದ್ದಾನೆ. ಮೊನ್ನೆ ಮದುವೆಗೆ ನಿಮ್ಮ ಅಣ್ಣ ಮತ್ತೆ 1000 ರೂಪಾಯಿ ಸಾಲ ತಗೊಂಡಿದ್ದಾನೆ ಗೊತ್ತಾ? ಅದಕ್ಕೆ ಹೇಳು. ಸಾಲನ ಅದು? ಇಲ್ಲ, ನಿಮ್ಮ ಅಣ್ಣ ನಮ್ ಚಿಕ್ಕಪ್ಪನ ಮಗ ಪುಕ್ಸಟೆ ಕೊಟ್ರು. ನಮ್ಮ ಅಣ್ಣನ ಮೊದಲೇ ಹೇಳಿದೆ ನಾನು, ಇದು ಬಹುಮಾನ ಅಲ್ಲಪ್ಪ, ಇದ್ರಲ್ಲಿ ಏನೋ ಮಸ್ಲತ್ತಿದೆ ಅಂತ. ನನ್ನ ಮಾತು ನಂಬಲಿಲ್ಲ ಅವನು. ನೀನು ನಿಮ್ಮಣ್ಣ ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸಕ್ಕಾಗಲ್ಲ. ಕಡೆವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕೋ ನಿನ್ನ ಋಣ? ಋಣ ಅಂತೆ ಋಣ. ಪಾರ್ವತಮ್ಮ, 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 ಏನ್ ಕಿಟ್ಟಪ್ಪನವ್ರೆ? ಭದ್ರ ಮನೇಲಿದ್ದಾನ? ಇಲ್ಲ. ಪಾರ್ವತಮ್ಮ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ, ಭದ್ರ ನಿನ್ ಮಡ್ಲಿನ ಕೆಂಡ ಇದ್ದ ಹಾಗೆ ಅಂತ. ನೋಡಿ, ಇಷ್ಟು ದಿವಸ ಹೊರಗಡೆ ಬೆಂಕಿ ಹತ್ತಿಸ್ತಾ ಇವತ್ತು ಮನೇನೆ ಉರ್ಸೋಕ್ ಶುರು ಮಾಡಿದಾನೆ ಅನ್ಬೋದು. ಏನ್ ಮಾಡ್ದ ಅವನು? ಏನ್ ಮಾಡ್ದನಾ? ಸಾವ್ಕಾರ ತೋಟಕ್ ನುಗ್ರ, ಹಣ್ಣು ಹಂಪನ್ನೆಲ್ಲ ಹಾಳು ಮಾಡ್ದ. ಅವ್ರ ಎದುರಿಗೆ ಮೀಸೆ ಮೇಲೆ ಕೈ ಹಾಕಿ ಅವ್ರಿಗೆ ಅವಮಾನ ಮಾಡ್ದ. ಸುಮ್ನೆ ಬಿಟ್ರ ಅವರು? ಬಿಡ್ತಾರ? ಅದ್ ಹ್ಯಾಗ್ ಬಿಡ್ತಾರೆ? ನಿನ್ನ ಮಗ ವಿಶ್ವನ ಮದುವೆ ಕೊಟ್ಟಿತ್ತಲ್ಲ ಬಿಟ್ಟಿ 1000 ರೂಪಾಯಿ, ಅದನ್ನ ಸಾಲ ಅಂತ ಬರ್ಸಿದ್ರು, ಬಡ್ಡಿ ಅಂತ ಸೇರಿಸಿದ್ರು, ವಸೂಲ್ ಮಾಡು ಅಂತ ಅಂದ್ರು. ಪಾರ್ವತಮ್ಮ, ಇದು ಕಡೆ ಸಾರಿ ನಾನು ನಿನ್ಗೆ ಹೇಳ್ತಾ ಇರೋದು. ಒಳ್ಳೆ ಮಾತಲ್ಲಿ ಅವನು ಪುಂಡತನ ಆಡಿಸ್ತಾ ಸರಿ, ಇಲ್ಲ ಈ ಊರ್ನ ನಿನ್ಗೆ ನೀರು ನೆರಳು ಇಲ್ಲದಾಗ ಮಾಡ್ತಾನೆ. ನಾ ಬರ್ತೀನಿ.